ನನ್ನ ಟೈಮೇ ಚೆನ್ನಾಗಿಲ್ಲ ಅಂತಾರೆ. ಯು ಆರ್ ವೆರಿ ಗುಡ್ ವೈಫ್. ಹಂಗೆ ಅಣ್ಣ ಇವತ್ತು ಗ್ಲಾಮರ್ ಮೇಂಟೆನೆನ್ಸು. ಇಲ್ಲೊಂದೇ ಒಂದು ಜಮೀನ್ ಐತೆ, ದಯವಿಟ್ಟು ಮಂಗಳೂರಿನವ್ರು ಯಾರು ನೋಡ್ತಾರೆ ಕಳಿಸ್ಕೊಡಿ ನಮಗೆ. I want that and I want this and everything in my mouth. ಓಟಿಜಿಲ್ ಮಾಡ್ಬಿಡ್ತೀನಿ. Congratulations brother. ಇವತ್ತು ವೀಕೆಂಡು ಯಾವ್ದಾದ್ರು ಒಂದು ಮೂವಿ ನೋಡೋ ಪ್ಲಾನ್ ಇದೆ. ಇವತ್ತು 8 ಗಂಟೆಗೆ ಎದ್ದೇಳು ಮಲಗೇ ಇಲ್ಲ, ಅದಕ್ಕೆ ಡೇ ಲಾಂಗ್ ಅನ್ನಿಸ್ತಾ ಇದೆ. ಇವಾಗ 10:30 ಎಷ್ಟೋ ಟೈಮ್ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಯೂಶಲಿ 8 ಗಂಟೆಗೆ ಎದ್ದು ಗಾರ್ಬೇಜ್ನ ಹೊರಗಡೆ ಇಟ್ಬಿಟ್ಟು ಬಂದು ಪುನಃ ಮಲ್ಕೊಂತ ಇದೆ. ಯಾಕೆಂದ್ರೆ ಅವ್ರು 8:30ಗೆಲ್ಲ ಬಂದು ತಗೊಂಡು ಹೋಗ್ತಾರೆ, 8:15 8:30ಗೆ. ಹಾಗಾಗಿ ಇವತ್ತು ಬೇಡ ಅಂತ ಕುತ್ಕೊಂಡಿದ್ದೆ ಅಲ್ವಾ ಮನು. ನಾನು ಎದ್ದಿದ್ದೀನಿ ಅಂತ ನಾನು ಎದ್ದು ಒಂದು ಅರ್ಧ ಗಂಟೆಗೆಲ್ಲ ಮನುನು ಎದ್ದು ಬಂದ್ರು ಇವತ್ತು. ನಾವೆಲ್ಲ ಟೈಮ್ ಮೇಂಟೈನ್ ಮಾಡ್ತೀವಿ. ಭಾಳ ಅಪ್ಪ, ಯಾಕೆ ಹೇಳ್ತೀಯ? ಮಾತ್ರ ಟೈಮ್ ಇಸ್ ವೆರಿ ಗುಡ್. ಜೀವನದಲ್ಲಿ ಶಿಸ್ತು ಇರಬೇಕು. ಟೈಮ್ ಇಸ್ ವೆರಿ ಗುಡ್. ಫಸ್ಟ್ ಟೈಮ್ ನಿನ್ನ ಬಾಯಲ್ಲಿ ಮಾತು ಕೇಳ್ತಾ ಇರೋದು ನಾನು, ಟೈಮ್ ಇಸ್ ವೆರಿ ಗುಡ್ ಅಂತ. ನನ್ನ ಟೈಮೇ ಚೆನ್ನಾಗಿಲ್ಲ ಅಂತಾರೆ. ಅದು ಗುಡ್ ಟೈಮಲ್ಲೇ ಬ್ಯಾಡ್ ಟೈಮ್ ಆಗೋದು. ಹಂಗೆ ಏನೋ ಒಂದು ಸ್ಲಿಪ್ ಆಫ್ ಟಂಗಲ್ಲಿ ಹೇಳಿದ್ರು, ಬೇರೆ ಏನೋ ಹೇಳಕ್ ಹೋಗಿ ಮೈ ಟೈಮ್ ಇಸ್ ಗುಡ್ ಅಂತ ಅರ್ಥ ಮಾಡ್ಕೊಂಡಿದ್ಯಾ ಚೆನ್ನಾಗಿದೆ. ಯು ಆರ್ ವೆರಿ ಗುಡ್ ವೈಫ್. ಅಯ್ಯ, ಅದಕ್ಕೆ ನೀನು ನನ್ನ ಮದುವೆ ಆಗಿರೋದು. ಅರ್ಥ ಆಯ್ತಾ? ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆ ಬೇಗ ಇದ್ರೂ ಸುಮ್ಮನೆ ಕೂತ್ಕೊಂಡಿದ್ವಿ. ಯಾಕೆ ಅದು ಮಾಲ್ಟ್ ಮಾಡಿ ಇಡ್ತೀನಲ್ಲ, ಮಿನಿಮಮ್ 1 hour ಆದರೂ ಬೇಕೇ ಬೇಕು ಅದು ತಣ್ಣಗಾಗಕ್ಕೆ. 1.5 hour. ಬಿಸಿಲು ಕುಡಿದ್ರೆ ಅದು ಚೆನ್ನಾಗಿರಲ್ಲ. ಮೊಸರು ಹಾಕ್ತೀನಲ್ಲ, ಅದಕ್ಕೆ ಟೇಸ್ಟ್ ಸಿಗಲ್ಲ. ತಣ್ಣಗಾಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದೆ. ಆ ಗ್ಯಾಪಲ್ಲಿ ಇವತ್ತು ಯಾಕೋ ಇಡ್ಲಿ ವಡೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಮನು ತಂದಿಟ್ಟಿದ್ದಾರೆ ಇಡ್ಲಿ ವಡೆ, ತಿನ್ನಬೇಕು. ಮಾಲ್ಟ್ ಕುಡ್ದಿದ್ದು ಒಂದು 1/2 hourಗೆಲ್ಲ ಪುನಃ ಹೊಟ್ಟೆ ಆಗ್ತಾ ಇರುತ್ತೆ. ಹಂಗಾಗಿ ತಿನ್ನೋಣ ಆಮೇಲೆ ಅಂದ್ಬಿಟ್ಟು ಫಸ್ಟ್ ಇವಾಗ ಮಾಲ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊಸರೆಲ್ಲ ಹಾಕಿಟ್ಟು ಹೋಗಿದೆ, ಅದು ಏನಿಲ್ಲ, ಜಸ್ಟ್ ಬ್ಲೆಂಡ್ ಮಾಡಿಬಿಟ್ಟು ಹಾಕದೆ. ಒಂಚೂರು ಜಾಸ್ತಿ ಆಗ್ಬಿಟ್ಟೈತೆ, ಹಾಗೆ ಹೇಳಕು. ನನಗೂ ಜಾಸ್ತಿ ಆಯಿತು, ಬಾಯಲ್ಲಿ ಹೇಳಕು. ಹಾಗೆ ನಾನು ಕೇಳಲೇ ಇಲ್ಲ. ನೀವು ಬಿಡಲ್ಲ, ನಂಗೆ ಗೊತ್ತು, ಅದಕ್ಕೆ ಹೇಳ್ಬೇಕು. ಇಲ್ಲ, ಮಾಲ್ಟ್ ನಾನು ಕೇಳಲ್ಲ, ಅದು ಯಮ್ಮಿ ಆಗಿರುತ್ತೆ ಅನ್ನೋದೇ ಗೊತ್ತು ನನಗೆ. ಎಂಜಾಯ್. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ನನಗೂ ಜಾಸ್ತಿ ಹಾಕೊಂಡು ನಿನಗೂ ಜಾಸ್ತಿ ಆಗ್ತದೆ. ಗೊತ್ತು, ನೀನು ಮಾಡ್ತೀಯ, ಇಂಥವೆಲ್ಲ ಮಾಡ್ತೀಯ ನೀನು. ಕಮ್ಮಿ ಮಾಡಲ್ಲಪ್ಪ, ಆದರೂ ಜಾಸ್ತಿ ಆಗ್ಬೇಕು, ಅದು ಏನೇ ಆಗಲಿ. ಇನ್ನೊಂದ್ಸರಿ ಅನ್ನು. ವೀಕೆಂಡ್ ಸ್ಟಾರ್ಟ್ ಆಯಿತು, ಟೈಮು 12:15. ಈಗ ಹೋಗ್ತಾ ಇದ್ದೀವಿ ನಾವು ನಮ್ಮ ಫೇವ್ರೆಟ್ ವೀಕೆಂಡ್ನ ಪರ್ಚೇಸ್ ಮಾಡೋಕ್ಕೆ. ಮಂಜು ನಗ್ತಾವ್ರಿ. ವೀಕೆಂಡ್ ಬರ್ತಾರೆ ಟೆನ್ಷನ್ ಇರಲ್ಲ. ಸಾಟರ್ಡೆ ನನಗೆ ಏನು ಮಾಡೋದು ಅಂತ ಚಿಕನ್ನು. ಬಟ್ ಅದ್ರಲ್ಲಿ ಏನು ಮಾಡೋದು, ಇವಾಗ ಸಾಟರ್ಡೆ ಬಿರಿಯಾನಿ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಅವತ್ತು ಮಾಡಿ ಅವತ್ತೇ ಖಾಲಿ ಆಗಬೇಕಲ್ಲ, ಅದಕ್ಕೇನೆ. ಉಳ್ಕೊಂಡ್ರು ಗಾರ್ಬೇಜ್ ಅನ್ನೋದು ಬರ್ತಾರಲ್ಲ, ಅವ್ರಿಗೆ ಕೊಟ್ಬಿಡ್ಬೋದು. ಕರಿ ಉಳ್ಕೊಂಡ್ರೆ ಪೀಸ್ ಉಳ್ಕೊಳ್ದಲೆ ಬರೀ ಕರಿ ಉಳ್ಕೊಂಡ್ರೆ ಬಿಸಾಕ ಕೊಟ್ಟೆವ್ರಿ ಹಂಗೆ. ಸೊ ಅದಕ್ಕೆ ಈಗ ಹೋಗಿ ಚಿಕನ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕೆಲಸ ಇವತ್ತೆಲ್ಲ ಆಗೋಯ್ತು. ವಿಡಿಯೋ ಆಲ್ಮೋಸ್ಟ್ ಎಲ್ಲ ಆಗಿ, ಎಡಿಟ್ ಎಲ್ಲ ಆಗಿ, ಏನಂತಾರೆ, ಅಪ್ಲೋಡ್ ಹಾಕಿದ್ದೀನಿ. ಅಂದ್ರೆ ಇನ್ನೊಂದು ಅರ್ಧ ಗಂಟೆ 1 hour ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ 1 ಗಂಟೆ 1:15 ಅಷ್ಟೊತ್ತಿನಲ್ಲಿ ಪಬ್ಲಿಷ್ ಕೂಡ ಹೋಗುತ್ತೆ. ಇನ್ನೇನು ಕೆಲಸ ಇರೋದಿಲ್ಲ. ಅದಾದ್ಮೇಲೆ ಗೊತ್ತಲ್ಲ, ನಾವು ಅಣ್ಣ ಇವತ್ತು ಗ್ಲಾಮರ್ ಮೇಂಟೆನೆನ್ಸ್ ಹೇರ್ ಕಟ್ಗೆ ಹೋಗ್ಬೇಕು. ಕೂದಲು ಇಷ್ಟುದ ಬೆಳೆದು ಬಿಟ್ಟಿದೆ ನನಗೆ. ಅದಾಗೋದಿಲ್ಲ, ನಮ್ಗೆ ಇಷ್ಟನೂ ಆಗಲ್ಲ ಅದು. ಗ್ಲಾಮರ್ ಮೇಂಟೆನೆನ್ಸ್ ಇವತ್ತು. ಇನ್ನೂ 15 ದಿನ ಆಗಿಲ್ವಲ್ಲ ಮನು ಹೇರ್ ಕಟ್ ಮಾಡಿ. ನಾವೇನ್ ಮಾಡೋಣ ನೋಡು, ಹೆಂಗ್ ಬೆಳಿತೈತೆ. ಇಲ್ಲೊಂದೇ ಒಂದ್ ಜಮೀನ್ ಐತೆ, ಆ ಜಮೀನಲ್ಲಿ ಬೆಳೆಯಲ್ಲ. ಏನಾದ್ರು ಕಾಡಲ್ಲಿ ಸಿಗೋ ಸೊಪ್ಪು ಹಾಕೊಂಡಿದೀಯ? ಹೌದು, ಮೋಸ್ಟ್ಲಿ ಕಾಂತಾರನಲ್ಲಿ ಹಾಕಂತಾರಲ್ಲ, ಆ ಸೊಪ್ಪು ಹಾಕೊಂಡಿದೀನಿ. ಹಾಕಳಲ್ಲ ಅವಳು ಹೇಳೋದು ಹೆಂಡ್ತಿ. ಅವ್ನು ಹೊಯ್ತೀನಿ ನೋಡಿ ಮಕ್ಕದ ಮೇಲೆ ಹೇಳ್ತಾನೆ ಪಾಪ. ಎಷ್ಟು ಕಾಳಜಿಯಿಂದ. ಕಾಡಲ್ಲಿ ಒಂದು ಸೊಪ್ಪು ಸಿಕ್ತೈತೆ. ನಿಮ್ ಜಮೀನು ಏನ? ನಮ್ ಜಮೀನು ದೊಡ್ಡದಾಗ್ತಾ ಇದೆ, ಅದರಿಂದ ಕಾಡಲ್ಲಿ ಸಿಗೋ ಸೊಪ್ಪು ಬೇಕಿದೆ. ದಯವಿಟ್ಟು ಮಂಗಳೂರಿನವ್ರು ಯಾರಾದ್ರು ನೋಡ್ತಾರೆ ಕಳ್ಸ್ಕೊಡಿ ನಮ್ಗೆ ಆ ಸೊಪ್ಪನ್ನ. ಭವ್ಯಕ್ಕಂಗೆ ಹೇಳು. ಭಯ ನೆಕ್ಸ್ಟ್ ಟೈಮ್ ಮಂಗಳೂರಿಂದ ಬರ್ಬೇಕಾದ್ರೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ, ಅದು ತಗೊಂಡ್ ಬರ. ಸೊ ಓಕೆ, ನಾನು ಹೋಗಿ ತಂದ್ಬಿಡ್ಲಾ ಚಿಕನ್ನು. ಆ ವಿಡಿಯೋ ನೋಡಂಗಿದ್ರೆ ನೋಡ್ಬಿಡು. ಸ್ನಾನಕ್ಕೆ ಹೋಯ್ತಾ ಇದ್ದೀನಿ ನಾನು. ಓಕೆ, ನಿನ್ನ ಇಷ್ಟ.
ಎಲ್ಲ ತಗೊಂಡು ಬಂದೆ. ನೋಡಿದ್ರೆ ಅಂದರೆ 5 ನಿಮಿಷಕ್ಕೆ ಹೋಗಿ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದೀನಿ. ಇವತ್ತೇ ಫಸ್ಟು ನನ್ನ ಲೈಫ್ನಲ್ಲಿ ಇಷ್ಟೊಂದು ಫಾಸ್ಟಾಗಿ ಕೆಲಸ ಆಗಿರೋದು. ಇಲ್ಲಿ ಮಂಜು ಅವರು ವಿಡಿಯೋ ಚೆಕ್ ಮಾಡ್ತಾವ್ರೆ. ಏನ್ ಮಾಡೋದು, ಗಂಡ ಹೇಳಿ ಹೋದ್ಮೇಲೆ ಪಾಲಿಸ್ಬೇಕಲ್ಲ. ಅಲ್ವಾ? ಆಗತ್ತಾ ಆಗಲ್ವೋ? ಮಾಡಲೇಬೇಕು. ಮನೇಲಿ ಹಂಗೆ ಹೇಳಿ ಕಳ್ಸಿರೋದು, ಗಂಡನ ಮಾತನ್ನ ಮೀರ್ಬೇಡ, ಏನ್ ಹೇಳ್ತಾರ ಅದನ್ನ ಕೇಳು. ಹಾಗೆ ಓಕೆ. ಸೊ ಓಕೆ, ಇದನ್ನ ಹಿಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ನೋಡಿ, ಹಿಂಗೆ ಹಿಡ್ಕೊಂಡು ನಿಂತಿದ್ದೀನಿ. ಎಲ್ಲ ಚಿಕನ್ನು ಮಟನ್ನು, ಸಾರಿ ಮಟನ್ ಇಲ್ಲ ಚಿಕನ್ನು ಎಲ್ಲ. ಈಗ ಮಂಜು ಅವರು ಹೊಸ ರೈಸ್ ತಂದವ್ರಲ್ವಾ, ಅದ್ರಲ್ಲಿ ಬಿರಿಯಾನಿ ಆಗತ್ತೆ. ಆಕ್ಚುಲಿ ದಿನ ಅದೇ ರೈಸ್ ತಿಂತಾ ಇರೋದು, ಏನು ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಏನಂದ್ರೆ ಬಿರಿಯಾನಿ ಮಾಡಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತಾ ಇತ್ತು ಆ ರೈಸಲ್ಲಿ. ಸೊ ಆಬ್ವಿಯಸ್ಲಿ ಆ ರೈಸ್ನೇ ಇನ್ಮೇಲೆ ತಗೊಳ್ಳೋದಕ್ಕೆ ಪ್ಲಾನ್ ಮಾಡಬೇಕು. ಅಂದರೆ ಫ್ಲೇವರ್ ಬರುತ್ತೆ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಅದು ಅವ್ನು ಹೇಳ್ಬಿಟ್ಟೆ ಕೊಟ್ಟ, ಸರ್ ಬಿರಿಯಾನಿಗೆ ಸಕ್ಕತ್ತಾಗಿರ್ತೈತೆ ಅಂತ. ನಾರ್ಮಲ್ ಊಟದಲ್ಲೂ ಚೆನ್ನಾಗೇ ಇದೆ ಅದು. ಹೀಗೇನೇನಿಲ್ಲ, ತಮ್ಮನೇಲಿ ಮಾಡಿ ಪಬ್ಲಿಷ್ ಮಾಡ್ಬಿಡೋದು ನೋಡಿ. 12:30, ನಾನು 1:30 ಅಂತ ಅನ್ಕೊಂಡೆ. ಯಾಕಂದ್ರೆ ಅಲ್ಲಿ ಹೋಗಿ ಚಿಕನ್ ತಗೊಳಕ್ಕೆ ಕಾಯ್ಕೊಂಡೆಲ್ಲ ತೊಗೊಂಡು ಬರಬೇಕು ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಇವಾಗ ಚಿಕನ್ ಬೇಗನೆ ಸಿಕ್ಬಿಡ್ತು, ಯಾರೂ ಇರಲಿಲ್ಲ ಅಲ್ಲಿ. ಇನ್ನೇನು ಇನ್ನೊಂದು 15-20 ನಿಮಿಷದಲ್ಲಿ ಪಬ್ಲಿಷ್ ಆಗೋಗ್ತಿತ್ತು ವಿಡಿಯೋ. ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಮನುದೇ ಸುಮಾರು ಕೆಲಸಗಳು ಮುಗಿಸ್ಕೊಟ್ಬಿಟ್ಟು ಹೋದೆ, ಹಂಗಾಗಿ ಇವತ್ತು ಲೇಟೇ ಆಯ್ತು. ಏನಪ್ಪ ರಜಾ, ವಾಟ್ ಡು ಯು ವಾಂಟ್? I want that and I want this and everything in my mouth. ವಾಟ್ ಇಸ್ ದಟ್ ಎವ್ರಿಥಿಂಗ್? ಕೋಳಿ. ಕೋಳಿ ಅಂದ್ರೆ ಡಿಫ್ರೆಂಟ್ ಮೀನಿಂಗ್ ಬರುತ್ತೆ. ಅದು ಶೇಪ್ ಇದೆಯಲ್ಲ, ದಟ್ ಶೇಪ್ ಸೇಸ್ ಡಿಫ್ರೆಂಟ್ ಮೀನಿಂಗ್. No, I want ಕೋಳಿ full in ದಟ್ಸ್ mouth. ವಾಟ್. ವಿಚ್ ಪಾರ್ಟ್ ಆಫ್ ಕೋಳಿ? Every part of ಕೋಳಿ in my mouth. ಕರೆಕ್ಟ್ ಹೇಳಲ್ಲ, ಏನ್ ಬೇಕು, ಏನ್ ಮಾಡ್ಲಿ? ಒಂದು ಕೆಲಸ ಮಾಡು, ಅರ್ಧ ಬಿರಿಯಾನಿ ಮಾಡು, ಅರ್ಧ ಕಬಾಬ್ ಮಾಡು. ಓ ಮೈ ಗಾಡ್, ನೀನ್ ಕೇಳೇ ತಪ್ಪು ಮಾಡೋದ್ನ ಅಂತ ನಾನು. ಮತ್ತೆ ನಾವು ಕೇಳಿದಂಗೆ ನೀನು ಮಾಡಬೇಕು. ಕೇಳೋದು ಯಾಕೆ, ನಾವು ಹೇಳಿದ್ಮೇಲೆ ಮಾಡಲ್ಲ ಅನ್ನೋದಕ್ಕೆ. ಇದೇನ್ 5 ಸ್ಟಾರ್ ಹೋಟ್ಲು ಕೆಟ್ಟೋಯ್ತಾ? ಈ ಬೇಡ ಬಿಡು, ಕೋಳಿ ವಾಪಸ್ ಕೊಡೋಣ 5 ಸ್ಟಾರ್ ಹೋಟ್ಲಿಗೆ ಅಲ್ವಾ? ನಡಿ ಮನು, ಹೋಗೋಣ. ನಡಿ, ಅದರಲ್ಲಿ ತಗೊಂಡೋಗಿ ಕೊಟ್ಬಿಟ್ಪ. ನಡಿ. ಬೇಡ, ಹಂಗೆ ಟೈಮ್ ವೇಸ್ಟ್ ಆಗತ್ತೆ. ಅಲ್ಲೇ ಕೊಟ್ಬಿಟ್ಟು ಹಂಗೆ ಹೋಗೋಣ. ನಡಿ ಇಲ್ಲ 5 ಸ್ಟಾರ್ ಹೋಟ್ಲಿಗೆ ಕೊಟ್ಬಿಡೋಣ. ನಡಿ. ಗಿಫ್ಟ್ ನಮ್ ಕಡೆಯಿಂದ ಅಂತ, ದೀಪಾವಳಿ ಗಿಫ್ಟ್. ಓಕೆ. ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ದೀನಿ. ಸ್ಯಾಟರ್ಡೆ ಅಲ್ವಾ, ಸ್ಯಾಟರ್ಡೆ ಇವತ್ತು ಬಿರಿಯಾನಿ ಫಿಕ್ಸು, ನೋ ಡೌಟ್. ಜೊತೆಗೆ ಮನುಗೇನೋ ತಂದೂರಿ ಕಬಾಬ್ ಬೇಕಂತೆ, ಅದಕ್ಕೇನೆ ಇವಾಗಲ್ಲ, ಅವ್ರಿಗೆ ಸಂಜೆಗೆ ಬೇಕಂತೆ. ಅದಕ್ಕೆ ಮ್ಯಾರಿನೇಟ್ ಮಾಡಿದ್ದು ಒಂದೊಂದು ಸ್ವಲ್ಪ ಎಕ್ಸ್ಟ್ರಾನೇ ತಂದಿದ್ದಾರೆ ಚಿಕನ್. ಯೂಶಲಿ 3/4 kg ತರಿಸ್ತೀನಿ ಸ್ಯಾಟರ್ಡೆ, ಇವತ್ತು 1 kg ತಂದವ್ರೆ. ನಿಂಬೆಹಣ್ಣು ತಗೊಂಡು ಬನ್ನಿ ಅಂತ ಹೇಳಿದ್ರೆ ಎಷ್ಟು ದಪ್ಪ ತಂದವ್ರೆ ನೋಡಿ. ಓಕೆ, ಹೋಗಿ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕೆ ನಾವು ಮೊದಲು ಫಸ್ಟ್ ಕೆಲಸ ಮಾಡಬೇಕಿರೋದು ಚಿಕನ್ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಬಿಟ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮುಹೂರ್ತ ಬಿರಿಯಾನಿದು. ಚಿಕನ್ ವಾಶ್ ಮಾಡಿ ಇಟ್ಟಿದ್ದಾಯ್ತು, ಅದೊಂದು ಕೆಲಸ, ಮೇಜರ್ ಕೆಲಸ ಮುಗಿದ್ರೆ ಬಾಕಿದೆಲ್ಲ ಬೇಗ ಬೇಗ ಆಗುತ್ತೆ. ಇವಾಗ ನಾನು ಬಿರಿಯಾನಿಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು, ಜೊತೆಗೆ ಕಬಾಬ್ಗೂ ಮಾಡ್ಕೋಬೇಕು. ಹಂಗಾಗಿ ಒಟ್ಟಿಗೆ ಎರಡಕ್ಕೂ ಸೇರಿಸಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. OTGಲ್ ಮಾಡ್ಬಿಡ್ತೀನಿ ಸಂಜೆ ಕಬಾಬ್. ಆಯಿಲಲ್ಲಿ ಮಾಡಲ್ಲ. ಆಯಿಲಲ್ಲಿ ಮಾಡೋಕ್ಕೋರೆ ಒಂದು ಜಾಸ್ತಿ ಆಯಿಲ್ ತಗೊಳತ್ತೆ, ತುಂಬಾ ಆಯಿಲ್ ಒಳ್ಳೇದು ಅಲ್ಲ. ಅದಕ್ಕೆ ನಾ ಮೊದಲು ಫಾಯಿಲ್ ಪೇಪರ್ ಇಲ್ಲ, ಅದು ಇದ್ದಿದ್ರೆ ಚೆನ್ನಾಗಿರುತ್ತೆ. ಅಪ್ಪು ಸಾಯಂಕಾಲ OTGಲ್ ಮಾಡ್ಬಿಡ್ತೀನಿ ನಾನು ಕಬಾಬ್. ಫಸ್ಟ್ ಹುರ್ಕೋಬಿಡು, ಆಮೇಲೆ OTG ಮಾಡು. ಅವತ್ತು ಮಾಡಿದ್ನಲ್ಲ ಆ ಥರ. ಅದೇನಾಗತ್ತೆ ಅಂದ್ರೆ ಸಖತ್ತು ಕುಕ್ ಆಗಿರುತ್ತೆ ಪ್ರಾಪರ್ ಆಗಿ ಒಳಗೆ. ಅವತ್ತು ನಾನು ಹೆಂಗೆ ಮಾಡಿದ್ದು ಮರ್ತೇ ಹೋಗಿದೆ ನನಗೆ. ಹೆಂಗೆ ನಾನು ಮಾಡಿದ್ದು, ಅದು ಏನ್ ಮಾಡಿದ ಮಸಾಲೆ ಹಾಕಿಲ್ಲ ಇದ್ದಲ್ಲ, ಅದನ್ನ ಹಂಗೆ ಬಾಂಡ್ಲಿಗೆ ಹಾಕ್ಬಿಟ್ಟು ಹುರಿದೆ. ಏನು ಎಣ್ಣೆ ಗಿಣ್ಣೆ ಏನು ಹಾಕಿಲ್ಲ, ಏನು ಹಾಕ್ಲಿಲ್ಲ. ಹಂಗೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ಒಂದು 5-10 ಮಿನಿಟ್ಸ್ ಏನೋ ಹುರಿದೆ. ಹುರಿದ್ಬಿಟ್ಟು ಏನ್ ಮಾಡ್ದೆ, ಅದೊಂದು ಆಲ್ಮೋಸ್ಟ್ ಹಾಫ್ ಮುಕ್ಕಾಲ್ ಭಾಗ ಕುಕ್ ಆಗಿತ್ತು. ತೆಗೆದ್ಬಿಟ್ಟು ಏನ್ ಮಾಡಿದೆ, OTGಲ್ ಹಾಕಿದೆ. ಇನ್ನು 25% ಅದ್ರ ಕುಕ್. ಮೇಲ್ಗಡೆ ಒಳಗೆಲ್ಲ ಕುಕ್ ಆಗುತ್ತೆ ಹುರಿದಾಗ. OTGನಲ್ಲಿ ಹಾಕಿದಾಗ ಮೇಲ್ಗಡೆ ಅದೆಲ್ಲ ಒಂಥರ ಚಾರ್ಕೋಲ್ ಎಫೆಕ್ಟ್ ಬರುತ್ತೆ. ಚಾರ್ಕೋಲ್ ನಲ್ಲಿ ಬೇಯಿಸಿದಾಗ ಬರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಬಾಯ್ಲ್ ಆಗಿರುತ್ತೆ, ಜೊತೆಗೆ ರೋಸ್ಟ್ ಆಗತ್ತೆ. ಇದರಲ್ಲಿ ನಾನು ಹೇಳಕ್ ಬಂದಿದ್ದು ಫಾಯಿಲ್ ಪೇಪರ್ ತಂದ್ಬಿಡು ಆಮೇಲಿಂದ, ಅಂದ್ರೆ ಇನ್ನೂ ಬೇಜಾನ್ ಟೈಮ್ ಇದೆ. ಕೆಲಸ ಕಮ್ಮಿ ಆಗತ್ತೆ ನನಗೆ OTGದು. ಫಾಯಿಲ್ ಪೇಪರ್ ಹಾಕಿ ಅದ್ರ ಮೇಲೆ ಹಾಕ್ಬಿಟ್ರೆ ನಾನು ಟ್ರೇಗೆ, ಡೈರೆಕ್ಟ್ ಟ್ರೇಗೆ ಹಾಕಿದ್ರೆ ಅದೇ ಅರ್ಧ ಕೆಲಸ. ಏನು ಇಲ್ಲೇನು ನಿಂದು 2ನೇ ಹೆಂಡ್ತಿ ಬತ್ತಾಳ ತೊಳ್ಕೊಡಕ್ ನನಗೆ. ಜಮೀರ್ ಅಹ್ಮದ್ ತರ ಹೇಳ್ತಾ ಇದ್ದೀನಿ. ಓಕೆ, ಕಂಗ್ರಾಚುಲೇಷನ್ ಬ್ರದರ್. ಕೊತ್ತಿಮರಿ ಸೊಪ್ಪು ತಂದಿದೀಯ ಬ್ರದರ್. ಯು ಆರ್ ನಾಟ್ ಬ್ರದರ್ ಅಂತೆ.
ಕರೆಕ್ಟು. ಇದನ್ನ ಲಾಸ್ಟ್ ಟೈಮ್ ಮಾಡಿದೆ, ನನಗೆ ಅದಾಲೆ ಮರ್ತೆ ಹೋಗಿದೆ ನೋಡಿ. ತಿಂದೋರಿಗೆ ನೆನಪಿದೆ, ಮಾಡಿದೋರಿಗೆ ಮರ್ತೋಗಿದೆ. ಇವತ್ತು ಹಂಗೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅದೇನಿಲ್ಲ, ಪ್ಯಾನ್ಗೆ ಹಾಕಿ ಒಂದು 15 ಮಿನಿಟ್ಸು ಬೇಡ 10 ಮಿನಿಟ್ಸ್ ಹಾಫ್ ಕುಕ್ ಮಾಡ್ಕೋಬೇಕು. ಆಯಿಲ್ ಗೀಲೆಲ್ಲ ಏನು ಹಾಕ್ಬಾರ್ದು. ಏನು ಮ್ಯಾರಿನೇಷನ್ ಮಾಡಿಟ್ಟಿರ್ತೀವಿ ಅದನ್ನ ಡೈರೆಕ್ಟಾಗಿ ಹಾಕಿ ಸ್ಟೀಮ್ ಕುಕ್ ಮಾಡ್ಕೋಬೇಕು. ಅದಾದ್ಮೇಲೆ OTGಗೆ ಹಾಕಿದ್ರೆ ಸಖತ್ತಾಗಿ ಬಂದಿರುತ್ತೆ ಗೊತ್ತಾ. ಒಳಗಡೆ ಜ್ಯೂಸಿ ಇರುತ್ತೆ, ಮೇಲ್ಗಡೆ ತಂದೂರಿ ಥರ ರೋಸ್ಟ್ ಆಗಿರುತ್ತೆ. ಸೂಪರ್ ಡೂಪರ್ ಆಗಿರುತ್ತೆ. ಇವಾಗ ಪೇಸ್ಟ್ಗೆ ರೆಡಿ ಮಾಡ್ಕೊಬಿಡೋಣ. ಇವಾಗ ಸದ್ಯಕ್ಕೆ ಬರೀ ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಮಾತ್ರ ಪೇಸ್ಟ್ ಮಾಡಿಕೊಂಡೆ. ಪುದೀನ ಮತ್ತು ಕೊತ್ತಂಬರಿನ ಆಮೇಲೆ ರುಬ್ಕೋಬೇಕು ಚಿಕನ್ ಮ್ಯಾರಿನೇಷನ್ಗೆ. ಯಾಕೆಂದರೆ ಬಿರಿಯಾನಿಗೆ ಗ್ರೈಂಡ್ ಮಾಡಲ್ಲ, ಮಾಡಿದ್ರೆ ಅದು ತಿಕ್ ಪೇಸ್ಟ್ ಥರ ಆಗುತ್ತೆ. ಫುಲ್ಲು ಮಸಾಲೆ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬಿರಿಯಾನಿ ರೈಸು. ಅದಕ್ಕೆ ಯೂಶಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಚಾಪ್ ಮಾಡಿ ಹಾಕ್ತೀನಿ. ಆ ಫ್ಲೇವರ್ ಇಳ್ಕೋಬೇಕಷ್ಟೇ, ಅದು ಪೇಸ್ಟ್ ಥರ ಆಗಬಾರ್ದು. ಹಂಗಾಗಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇಲ್ಲಿ ಪುದೀನ. ಈ ಕಡ್ಡಿ ಇರೋ ಪುದೀನ ಚಿಕನ್ ಮ್ಯಾರಿನೇಷನ್ ಕಬಾಬಿಗೆ, ಎಲೆ ಥರ ಬಿಡಿಸ್ಕೊಂಡಿರೋದು ಬಿರಿಯಾನಿಗೆ. ಇದರ ಕೊತ್ತಂಬರಿ ಸೊಪ್ಪಲ್ಲೂ ಅಷ್ಟೇನೆ, ಕಡ್ಡಿ ಸೈಡು ಗ್ರೈಂಡ್ ಮಾಡ್ಕೊಳಕ್ ಹಾಕಂತೀನಿ, ಈ ಎಲೆ ಇರೋ ಸೈಡು ಬಿರಿಯಾನಿಗೆ ಹಾಕಂತೀನಿ. ಇವಾಗ ನೆಕ್ಸ್ಟ್ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಚಾಪ್ ಮಾಡ್ಕೊಂಡು ಬಿರಿಯಾನಿಗೆ ಒಗ್ಗರಣೆಗೆ ಹಾಕ್ಬಿಟ್ರೆ ಆಮೇಲೆ ಈ ಕಡೆ ಮ್ಯಾರಿನೇಷನ್ ಕೆಲಸ ಮಾಡ್ಕೊತಾ ಇರ್ಬೋದು. ಆ ಕಡೆ ಅದ್ರ ಪಾಡಿಗೆ ಚಿಕನ್ ಬಾಯ್ಲ್ ಆಗ್ತಾ ಇರುತ್ತೆ. ಅದಕ್ಕಿಂತ ಮೊದಲು ಮಸಾಲೆ ಐಟಮ್ಗಳು ಎತ್ತಿಟ್ಕೊಬಿಡ್ಬೇಕು ಬಿರಿಯಾನಿಗೆ. ಮರಾಠಿ ಮೊಗ್ಗು, ಸ್ಟಾರು ಇವೆಲ್ಲ ಹಾಕ್ತೀವಲ್ಲ, ಅದು ಏನಂತಾರೋ ಗೊತ್ತಿಲ್ಲ, ಅದು ಸ್ಟಾರ್ ಥರ ಇರುತ್ತೆ, ಅದೆಲ್ಲನೂ ಎತ್ತಿಟ್ಕೊಬಿಡೋಣ. ಈ ಥರ ಒಂದು ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಬಿರಿಯಾನಿ ರಿಲೇಟೆಡ್ ಐಟಮ್ಸ್. ಇದು ನನಗೆ ಬೇಕಿರೋದು ಇವಾಗ ಒಂದೇ ಎಲೆ ಸಾಕು, ಅದು ವಾಶ್ ಮಾಡ್ಕೋಬೇಕು ಸೈಡಲ್ಲಿ. ಮೊನ್ನೆ ಗ್ರಾಸರಿಗೆ ಹೋದಾಗ ತಂದಿದೆ ಇದೆಲ್ಲ. ಇದು ನಾನು ಹೇಳ್ತಾ ಇದ್ದಿದ್ದು ಸ್ಟಾರ್ ಥರ ಇರುತ್ತಲ್ಲ, ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ. ಇದು ಅನಾನಸ್ ಫ್ಲವರ್ ಅಂತ, ಇದ್ರ ಹೆಸರೇ ಗೊತ್ತಿರಲಿಲ್ಲ ನನಗೆ. ಇದನ್ನು ಸ್ಟಾರು ನೀವೇ. ನಾನು ಮನೇಲಿ ಗ್ರಾಸರಿಗೆ ಹೋದಾಗ್ಲೂ ಸ್ಟಾರ್ ಬೇಕು ಮನು, ಏನು ಸ್ಟಾರು ಅಂತ ಹೇಳಿದೆ. ಬಿರಿಯಾನಿಗೆ ಹಾಕೋದು ಬರುತ್ತಲ್ಲ ಮನು, ಸ್ಟಾರ್ ಥರ ಫ್ಲವರ್ ಥರ ಅದು ಅಂತ. ಗಮ್ಮನ್ನತ್ತಿದ್ದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದ್ರ ಮೇಲೆ ಬರ್ದವ್ರಿಲ್ಲ ಅನಾನಸ್ ಫ್ಲವರ್ ಅಂತ. ಸೊ ಇದು ಬೇಕು, ಎರಡಕ್ಕೂ ಬೇಕು. ಇದು ಕಸ್ತೂರಿ ಮೇಥಿ ಆ್ಯಂಡ್ ಮರಾಠಿ ಮೊಗ್ಗು ಸ್ವಲ್ಪ, ಜೊತೆಗೆ ಒಂದು ಚಿಕ್ಕದು ಚಕ್ಕೆ ಹಾಕಂತೀನಿ. ಯಾಕೆಂದ್ರೆ ಆಮೇಲೆ ಸ್ವಲ್ಪ ಗರಂ ಮಸಾಲನೂ ಹಾಕ್ತೀನಿ, ಹಂಗಾಗಿ ಸ್ವಲ್ಪ ಚಿಕ್ಕದೇ ಹಾಕಂತೀನಿ ಚಕ್ಕೆ. ಇದೆಲ್ಲ ಹಂಗಂಗೆ ತೆಗೆದು ಬಿಸಾಕೋದು, ಅದಕ್ಕೆ ಉದ್ದುದ್ದಕ್ಕೆ ಹಾಕಂತೀನಿ. ಆಮೇಲೆ ಒಂದು 4 ಲವಂಗ, ಜೊತೆಗೆ 2 ಏಲಕ್ಕಿ. ಇಷ್ಟು ನಾನು ಬಿರಿಯಾನಿ ಮಸಾಲೆ ಐಟಮ್ಸ್ ಹಾಕೋದು. ಇದಾದಮೇಲೆ ಇವಾಗ ನಾನು ಆನಿಯನು ಟೊಮೆಟೊ ಚಿಲ್ಲಿ ಎಲ್ಲ ಹೆಚ್ಚಿಟ್ಕೊಬಿಟ್ರೆ ಆಮೇಲೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೋಕ್ಕೆ ಸರಿ ಹೋಗುತ್ತೆ. ಟೊಮೆಟೊ ಆಮೇಲೆ ಹೆಚ್ಕೊಳ್ಳೋಣ, ಇಲ್ಲಾಂದರೆ ಅದು ನೀರು ಬಿಟ್ಬಿಡತ್ತಲ್ವ, ಅದ್ರ ಈರುಳ್ಳಿಗೆಲ್ಲ ಹರ್ಕೊಂಡು ಹೋಗುತ್ತೆ. ಈರುಳ್ಳಿ ಬೆಟ್ಟಾದರೆ ಎಣ್ಣೆ ಸಿಡಿಯುತ್ತೆ. ಸೊ ಅದಕ್ಕೆ ಅದನ್ನು ಆಮೇಲೆ ಹೆಚ್ಕೊತೀನಿ. ಮೊದಲು ಒಗ್ಗರಣೆಗೆ ಹಾಕ್ಬಿಟ್ರೆ ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ. ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗಬೇಕು, ಆವಾಗ ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರೋದು. ಅದು ಈರುಳ್ಳಿ ಫ್ಲೇವರ್ ಇಳ್ಕೋಬೇಕು ಎಣ್ಣೆಗೆ, ಆವಾಗ ರೈಸು ಚೆನ್ನಾಗಿ ತಗೊಳುತ್ತೆ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈರುಳ್ಳಿ ಫ್ಲೇವರ್. ಅದಕ್ಕೆ ಈರುಳ್ಳಿನ ಜಾಸ್ತಿನೂ ಹಾಕಲ್ಲ ಬಿರಿಯಾನಿಗೆ, ಇಲ್ಲಾಂದರೆ ಅದು ಸ್ವೀಟ್ ಆಗಿಬಿಡುತ್ತೆ. ಈ ಕುಕ್ಕರ್ದು ಯಾವಾಗಲೂ ಲೂಸ್ ಆಗ್ತಾ ಇರುತ್ತಪ್ಪ. ಈ ಸ್ಕ್ರೂ ಡ್ರೈವರ್ ಅಂತೂ ಒಂದು ರೆಡಿ ಯಾವಾಗಲೂ ಕಿಚನಲ್ಲಿ ಇಟ್ಕೊಂಡೇ ಇರ್ತೀನಿ ನಾನು. ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇರಬೇಕು. ಬೆಳಗ್ಗೆ ಮನು ಕಿಚನಿಗೆ ಬಂದಿದ್ರೆ ಹಾಲು ಕಾಯಿಸ್ತೀನಿ ಅಂತ ನಾನು ಸ್ನಾನಕ್ಕೆ ಹೋಗಿದ್ನಲ್ಲ, ಆವಾಗ ಹಾಲೆಲ್ಲ ಚೆನ್ನಾಗಿ ಉಕ್ಕಿಸ್ಬಿಟ್ಟು ಹೋಗಿದ್ದಾರೆ. ಇನ್ನೇನು ಕ್ಲೀನ್ ಮಾಡೋದು ಬೇಡ, ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡಲೇಬೇಕಲ್ಲ ಸ್ಟವ್ನ ಅಂತ ಹಂಗೆ ಬಿಟ್ಟಿದ್ದೀನಿ. ಬಟ್ ಅದು ಫ್ಲೇಮ್ ತಗ್ಳಿದ್ಮೇಲೆ ಸೀದೋದಂಗೆ ಹಾಕ್ಬಿಟ್ರೆ ಬ್ರಷ್ ಹಾಕಿ ಉಜ್ಜಬೇಕು. ಆ್ಯಕ್ಚುಲಿ ಇದಕ್ಕೆ ಬ್ರಷ್ ಎಲ್ಲ ಹಾಕಿ ಚೆನ್ನಾಗಿ ಉಜ್ಜಬಾರ್ದು, ಆವಾಗಲೇ ಅವು ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗೋದು. ಸುಮ್ಮನೆ ಪ್ಲೈನ್ ವಾಟರಲ್ಲಿ ಹಂಗೇನೆ ಕೈಯಲ್ಲಿ ತೊಳೆದಿಡಬೇಕು ಅದನ್ನು. ನೋಡಿ ಹಿಂಗೆ ಇದೆಲ್ಲ ಪ್ಲೀಸ್
ಇಲ್ಲ ಆಕ್ಚುಲ್ ಆಗಿ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಅದಕ್ಕೋಸ್ಕರ ಎದ್ದು ಬಂದೆ. ಮಂಜುನು ಅದನ್ನೇ ಹೇಳು, ಹಂಗೆ ಹೇಳು ಅಂತ. ಬಟ್ ಇನ್ಫ್ಯಾಕ್ಟ್ ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಬರ್ತಾ ಇದೆ. ಆಕ್ಚುಲಿ ಏನು ಗೊತ್ತಾ, ಈ ನಡುವೆ ಇದು ಸೆಕೆಂಡ್ ಟೈಮ್ ನೀನು ಮಾಡ್ತಾರೋ ಬಿರಿಯಾನಿ ಸೇಮ್ ಮಸಾಲ ಹಾಕಿದ್ದಲ್ಲ ಇದು? ಇಲ್ಲ, ಇವತ್ತು ಡಿಫ್ರೆಂಟ್. ಹೌದಾ? ಏನೋ ಒಂದು ಅದೇ ಥರ ಸ್ಮೆಲ್ ಬರ್ತದೆ, ಸ್ವಲ್ಪ ಎದ್ದಿ ಸ್ವಲ್ಪ ಜಾಸ್ತಿ ಎನ್ಹಾನ್ಸ್ಡ್ ಆಗಿ ಬರ್ತಾ ಇದೆ ಸ್ಮೆಲ್. ತೋರ್ಸು. ಇಲ್ಲ, ಇದು ರೈಸ್ ಟು ಇದೇ ಚೆನ್ನಾಗಿದೆ. ರೈಸ್ ಟು ಸ್ಮೆಲ್ಲೇ ಚೆನ್ನಾಗಿದೆ. ಅದೇ ನಾನು ಹೇಳಿದ್ನಲ್ಲ, ರೈಸ್ ಹೇಳ್ಬಿಟ್ಟೆ ಕೊಟ್ಟ ಅವನ ಗೊತ್ತಾ, ಬಿರಿಯಾನಿ ಸಗದಾಗ ಬರ್ತಿದ್ರು. ಇನ್ನು ವೈಟ್ ರೈಸ್ ಮಾಡ್ಕೊಂಡು ತಿಂದಿಲ್ಲ ಇದ್ರಲ್ಲಿ, ಯಾಕೆಂದ್ರೆ ಇನ್ನು ಹಳೆ ಅಕ್ಕಿ ಖಾಲಿ ಆಗಿಲ್ಲ. ಅದು ಬೇರೆ ಕ್ವಾಲಿಟಿ ಅಕ್ಕಿ, ಇದು ಬೇರೆ ಕ್ವಾಲಿಟಿ ಅಕ್ಕಿ. ಹಂಗಂತ ಇದು ಬಾಸುಮತಿ ರೈಸು ಅಲ್ಲ. ಹೌದು, ರಾ ರೈಸ್ ಇದು. ಇನ್ನ ಫಿಕ್ಸ್ ಈ ರೈಸಿಗೆ. ಬಟ್ ಎಕ್ಸ್ಪೆನ್ಸಿವ್, ಚೆನ್ನಾಗಿದೆ. ಏನು ಎಕ್ಸ್ಪೆನ್ಸಿವ್ ಮನೆ ಇವಾಗೆಲ್ಲ ಅಷ್ಟೇ. ಎಷ್ಟು 88 ರುಪೀಸಾ? 90 ರುಪೀಸ್. ಹಂಗೆ ಈಗ ಅಲ್ಲಿ ಅದು ಬಿರಿಯಾನಿ ಆಗ್ತಾ ಇದೆ, ಇಲ್ಲಿ ರಾತ್ರಿಗೆ ಕಬಾಬ್ ರೆಡಿ ಆಗ್ತಾ ಇದೆ. ಇವತ್ತು ವೀಕೆಂಡು ಯಾವ್ದಾದ್ರು ಒಂದು ಮೂವಿ ನೋಡೋ ಪ್ಲಾನ್ ಇದೆ, ಗೊತ್ತಿಲ್ಲ ಯಾವ ಮೂವಿ ಅಂತ. ಬಟ್ ಹುಡುಕ್ಬೇಕು ಕುತ್ಕೊಂಡು ಇವತ್ತು ಯಾವ್ದಾದ್ರು ಒಂದು ಒಳ್ಳೆ ಮೂವಿ ಇದ್ರೆ ನೋಡ್ಬೇಕು ಅಂತ. ಕಾಂತಾರ 2 ಏನೋ ನೋಡ್ಬಿಟ್ಟು ಕಾಂತಾರ 1 ನೋಡೋಣ ಅಂತ ಆಸೆ ಆಗ್ತಾ ಇದೆ. ಬಟ್ ನಮ್ಮ ಹತ್ರ ಇದು ಮೋಸ್ಟ್ ಅಮೆಝಾನ್ ಪ್ರೈಮಲ್ಲಿ ಇರಬೇಕೇನೋ, ನಮ್ಮ ಹತ್ರ ಅಮೆಝಾನ್ ಪ್ರೈಮ್ ಇಲ್ಲ. ಅಟ್ಲೀಸ್ಟ್ ನೆಟ್ಫ್ಲಿಕ್ಸ್ ಅಲ್ಲಿ ಇದ್ದಿದ್ರೆ ನೋಡ್ಬೋದಾಯ್ತು. ಸೊ ನೆಟ್ಫ್ಲಿಕ್ಸ್ ಅಲ್ಲೂ ಇಲ್ಲ, ಅದು ಮೋಸ್ಟ್ಲಿ ಅಮೆಝಾನ್ ಪ್ರೈಮಲ್ಲೇ ಇರಬೇಕು ಅನ್ಕೊಂತೀನಿ. ನೋಡೋಣ, ಯಾರ್ದಾದ್ರು ಫ್ರೆಂಡ್ದು ಲಾಗಿನ್ ಕ್ರೆಡೆನ್ಷಿಯಲ್ ಇಸ್ಕೊಂಡು ನೋಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದಾಯ್ತು. ರಬ್ಬರ್ ಬ್ಯಾಂಡ್ ಹಾಕಬೇಕು ಇದಕ್ಕೆ, ಹ್ಯಾಂಡಲ್ಗೆ. ಇಲ್ಲಾಂದ್ರೆ ಅದು ಸ್ಟೀಮ್ ಎಲ್ಲ ಹೊರಗಡೆನೆ ಬಂದ್ಬಿಡತ್ತೆ. ಅದಕ್ಕೆ ಇದೊಂದು ಟ್ರಿಕ್ ಇಟ್ಕೊಂಡಿದ್ದೀನಿ ಇವಾಗ. ಹಿಂಗೆ ಹಾಕ್ಬಿಟ್ರೆ ಲಿಡ್ ಟೈಟ್ ಆಗತ್ತಲ್ಲ ಅವಾಗ. ಸೊ ನಮ್ಮ ಬಿರಿಯಾನಿ ಕತೆ ಇಷ್ಟೇ, ಮುಗೀತು. 2 ವಿಷಲ್ ಬಂದರೆ ಆಯಿತು. ಕುಕ್ಕರ್ ಆರಿದ್ಮೇಲೆ ತಿನ್ನೋದೇನೆ. ಈ ಗ್ಯಾಪಲ್ಲಿ ಇವಾಗ ಮ್ಯಾರಿನೇಷನಿಗೆ ರೆಡಿ ಮಾಡ್ಕೊಬಿಡೋಣ. ಇದೇನು ತುಂಬ ಟೈಮ್ ಎಲ್ಲ ಏನು ಹಿಡಿಯಲ್ಲ. ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಲ್ಲ, ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಬಿಟ್ಟು, ಇದಕ್ಕೆ ಏನಿಲ್ಲ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಒಂಚೂರು ಜೀರಾ ಪೌಡ್ರು, ಸಾಲ್ಟು, ಅರ್ಶಿನದ ಪುಡಿ, ಲೆಮನ್ ಹಿಂಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇಟ್ಟರೆ ಮುಗೀತು ಮ್ಯಾರಿನೇಷನ್ನು. ಬಂದು ಕ್ವಿಕ್ಕಾಗಿ ಮಾಡಿಬಿಡ್ತೀನಿ ಇವಾಗ. ನನಗೆ ಸ್ಮೆಲ್ಲು ತಡೆಯೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಹಸಿ ಜಾಸ್ತಿ ಆಗ್ತಾ ಇದೆ. ಇವ್ರು ನೋಡಿದ್ರೆ ಇನ್ನೂ ರೆಡಿ ಮಾಡ್ತಾ ಇಲ್ಲ. ಇನ್ನೂ ಎಷ್ಟೊತ್ತಪ್ಪ ಆಯಿತು? ಕುಕ್ಕರ್ ಬಿಚ್ತಾ ಇದ್ದೀನಿ. ಬಿಚ್ಚಿದ ಮೇಲೆ ಎಷ್ಟೊತ್ತು? ಬಾಬಾ ಹಂಗೆ ಬರ್ತಾ ಬಿಸಿಯಲ್ಲಿ ಬಿಸಿ ಇರತ್ತೆ, ತಿನ್ನಕ್ಕಾಗಲ್ಲ ಬಿಸಿನಲ್ಲಿದ್ರೆ. ಅಂತ ಐತೆ. ನನಗೆ ಇಷ್ಟ ಆಯ್ತಾ, ಮಾಡಿರೋಳಿಗೆ ಇಷ್ಟ ಆಯ್ತಾಯ್ತೆ ಅಂದ್ರೆ ತಿನ್ನೋರ್ಗಿನ ಎಷ್ಟು ಇಷ್ಟ ಆಗ್ಬಿಡ. ಕರೆಕ್ಟ್. ಇವತ್ತು ಸೌತೆಕಾಯಿ ಚೆನ್ನಾಗಿ ತಂದಿದ್ಯಾ, ಎಳೆ ಸೌತೆಕಾಯಿ. ಅದಕ್ಕೆ ಸಿಪ್ಪೆ ತೆಗಿಲಿಲ್ಲ, ಹಂಗೆ ಕಟ್ ಮಾಡಿದೆ. ಒಳ್ಳೇದು. ಹಾಕ್ಬಿಡೋಣ. ಹಾಕೊಂಡ್ಬರ್ತೀಯ ಹಂಗಾರೆ? ಹಾಕೊಂಡು ಬರ್ತೀನಿ ನೋಡಿ. ಕೊನೆಗೂ ನಮಗೆ ಬಿರಿಯಾನಿ ಬರ್ತಾ ಇದೆ, ಫುಲ್ ಖುಷಿ ಆಗ್ತಾ ಇದೆ. ನಾವಿಲ್ಲಿ ನಮ್ಮ ವಿಷ್ಣು ದಾದಾದು ಮೂವಿ ನೋಡ್ತಾ ಇದ್ದೀನಿ. ಹಳೇ ಫಿಲಮ್, ನನಗೆ ಹಳೇ ಫಿಲಮ್ಗಳು ನೋಡೋದಂದ್ರೆ ಬಹಳ ಇಷ್ಟ, ಹೊಸ ಫಿಲಮ್ಗಳಿಗಿಂತ. ನಾನು ದಿನ ಊಟ ಮಾಡೋ ಟೈಮಲ್ಲಿ ನೋಡ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀನಿ. 2 hours later. ಮಲ್ಗಿದ್ದು ಎದ್ದೋಳು ಹಂಗೆ ಕುತ್ಕೊಂಡಿದ್ದೆ. ತರಕಾರಿಗೆ ಹೋಗ್ಬೇಕಿತ್ತು. ಅಯ್ಯೋ, ಯಾರು ಹೋಗ್ತಾರಷ್ಟು ದೂರ ಅನ್ಕೊಂಡು ಸಾಲದಕ್ಕೆ ಈ ಮನುನ್ ಬೇರೆ ಬಲವಂತ ಮಾಡ್ಬೇಕಿತ್ತು. ಬರಪ್ಪ ಹೋಗೋಣ ಅಂತ. ಮಧ್ಯಾಹ್ನ ಹೋಗೋಣ ಅಂದೆ, ಸಂಜೆ ಹೋಗೋಣ ಅಂದಿದ್ರು. ಅಷ್ಟೊತ್ತಿಗೆ ಮನೆ ಹತ್ರಕ್ಕೆ ಬಂದು ತರಕಾರಿದು ಮುಗೀತು. ಏನ್ ರಜಾ, ನಿಂದ ಅರ್ಧ ಕೆಲಸ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಇಲ್ಲಿಂದ ಮೂಲೆಗೆ ಹೋಗೋದು ತರಕಾರಿ ಅಂಗಡಿ. ನಂದು ಹಣ್ಣೆಲ್ಲ ಖಾಲಿಯಾಗಿದೆ, ನೀನು ತಂದೆ ಕೊಟ್ಟಿಲ್ಲ. ಹೋಗೋಣ ನಡಿ, ವಾಕಿಂಗ್ ಹೋಗ್ಬಿಟ್ಟು ಹಂಗೆ ತಗೊಂಡು ಕಾಫಿ ಕುಡಿದು ಹೋಗೋಣ. ಬಿಸಿ ಮಾಡೋಣ. ಬಾ, ನಾನು ಇದನ್ನೆಲ್ಲ ಫ್ರಿಡ್ಜಿಗೆ ಜೋಡಿಸ್ತಾ ಇರ್ತೀನಿ. ಅಷ್ಟೊತ್ತಿಗೆ ನೀನು ಹಾಲು ಬಿಸಿ ಮಾಡು. ಫ್ರೂಟ್ಸ್ ತಂದಿದ್ದು ಜೋಡಿಸೇ ಇರಲಿಲ್ಲ, ಅಲ್ಲೇ ಇಟ್ಬಿಟ್ಟಿದೆ ಟೀಪಾಯಿ ಮೇಲೆ. ಫಸ್ಟ್ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಚಿಕನ್ ತಂದೂರಿ ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದ್ದೀನಿ. ಮನು ಯಾಕೋ ಬಾಳೆಹಣ್ಣು ಬೇಕು ಅಂತ ತಗೊಂಡಿದ್ದಾರೆ ಇವತ್ತು. ಅವ್ರಿಗೆ ಇದೊಂದು ಭಾಳ ಇಷ್ಟ, ಸೀತಾಫಲ ಹಣ್ಣು. ಇದು ನನಗೆ ಟೇಸ್ಟ್ ಇಷ್ಟ, ತಿನ್ನಕ್ಕೆ ಬೇಜಾರು, ಬರೀ ಸೀಡು. ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ನಂದು ರೆಗ್ಯುಲರ್ ಫ್ರೂಟ್ಸ್ ತಗೊಂಡಿದ್ದೀನಿ. ಆರೆಂಜು, ಆ್ಯಪಲ್ಲು. ಆ್ಯಪಲ್ ಈ ಸರಿ ಚೆನ್ನಾಗಿದೆ. ಇದು ಆ್ಯಪಲ್ಲು ಅಂಡ್ ಪೊಮೊಗ್ರನೆಟ್ಟು. 3 ಸೈಜ್ ಇತ್ತು. ಅವರು ಇದರಲ್ಲಿ ಸೀಡ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್, ರೆಡ್ಗೆ ಟೇಸ್ಟು ಚೆನ್ನಾಗಿದೆ, ತಗೊಳ್ಳಿ ಇದನ್ನ ಅಂತಂದ್ರು. ಸಣ್ಣದು, ತುಂಬಾ ಏನು ಸಣ್ಣ ಇಲ್ಲ, ಓಕೆ. ಬಟ್ 1 ಟೈಮ್ಗೆ 2 ತಿನ್ಬೇಕಿದು, 1 ಸಾಕಾಗಲ್ಲ. ಅದಕ್ಕೆ ತಗೊಂಡೆ ನೋಡೋಣ ಅಂತ. ಫ್ರೂಟ್ಸ್ ಎನಿ ಟೈಮ್ ಕಾಸ್ಟ್ಲಿನೇ ಅಲ್ವಾ. ಇವಾಗ ಹೋಗ್ಬಿಡೋಣ, ಚಿಕನ್ ಕುಕ್ ಇಟ್ಬಿಟ್ಟು ಆಮೇಲೆ OTGನ ಪ್ರೀ ಇಟ್ಗೆ ಹಾಕೋಬಹುದು ಜೊತೆಲೇನೆ.
ಚಿಕನ್ ಆಯ್ತು, ಒಂದು 10 ಮಿನಿಟ್ಸ್ ಕುಕ್ ಮಾಡಿಕೊಂಡೆ. ತುಂಬ ಏನು ಜಾಸ್ತಿ ಬೇಡ, ಪುನಃ OTGಲಿ ಇಡ್ತೀವಲ್ವಾ, ಹಂಗಾಗಿ ಇವಾಗ OTGನ ಪ್ರೀಟ್ಗೆ ಹಾಕೊಂಡಿದ್ದೀನಿ ಒಂದು 10 ಮಿನಿಟ್ಸು. ಸ್ಟವ್ ಮತ್ತು OTG ಒಟ್ಟೊಟ್ಟಿಗೆ ಹಾಕೋದು ಬೇಡ ಅಂದ್ಕೊಂಡು ವೆಯ್ಟ್ ಮಾಡಿದೆ ಇದಾಗೋಗ್ಲಿ ಅಂತ. ಅಷ್ಟೊತ್ತಿಗೆ ನಾನು ಟ್ರೇ ರೆಡಿ ಮಾಡ್ಕೊಬಿಡೋಣ ಅಂತ. ಟ್ರೇ ಏನು ಪ್ರೀಟ್ಗೆ ಹಾಕಲಿಲ್ಲ, ಬರೀ OTG ಹಾಕಿದ್ದೀನಿ. ಅದು ಬಿಸಿ ಆದರೆ ಆಮೇಲೆ ಪುನಃ ಹಾಕ್ಕೊಳ್ಳೋಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅಂತ. ಈಗ ಫಾಯಿಲ್ ಪೇಪರ್ ತಂದಿದ್ದೀನಲ್ಲ, ಹಾಗಾಗಿ ಈಸಿ ಆಗಿಬಿಡ್ಬೋದು, ಹಾಕ್ಕೊಬಿಡೋಣ. ಸೊ ಆಯ್ತು, ಇವಾಗ 10 ನಿಮಿಷ ಪ್ರೀ ಹೀಟ್ಗೆ ಹಾಕಿದೆ. ಇವಾಗ 15 ಮಿನಿಟ್ಸ್ಗೆ ಇಟ್ಟಿದ್ದೀನಿ ರೋಸ್ಟಿಗೆ 150 ಡಿಗ್ರಿಯಲ್ಲಿ. ಜಸ್ಟ್ ಟಾಪ್ ಆ್ಯಂಡ್ ಬಿಲೋಗೆ ಮಾತ್ರ ಇಟ್ಟಿದ್ದೀನಿ. ಈ ಗ್ಯಾಪಲ್ಲಿ ಇವಾಗ ನಾನು ಅದು 15 ಮಿನಿಟ್ಸ್ ಆದಮೇಲೆ ಇನ್ನೊಂದು ಉಲ್ಟಾ ಮಾಡ್ಬಿಟ್ಟು ಇನ್ನೊಂದು 15 ಮಿನಿಟ್ಸ್ ಇಡ್ತೀನಿ. ಅಲ್ಲಿಗೆ ½ ಅನ್ ಅವರ್ ಸರಿ ಹೋಗುತ್ತೆ, ನೀಟಾಗಿ ರೋಸ್ಟ್ ಆಗುತ್ತೆ, ಜ್ಯೂಸಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇಟ್ಟರೆ ಏನು ಗೊತ್ತಾ, ಫುಲ್ಲು ಡ್ರೈ ಆಗಿಬಿಡುತ್ತೆ, ಅದು ಚೆನ್ನಾಗಿ ಅನ್ಸಲ್ಲ ತಿನ್ನೋದಕ್ಕೆ. ಅದು ಆ ಗ್ಯಾಪಲ್ಲಿ ನಾನು ಬೆಳಗ್ಗೆಯಿಂದ ಸ್ಟವ್ ಇವತ್ತು ಕ್ಲೀನೇ ಮಾಡಿರಲಿಲ್ಲ, ಹಂಗೆ ಪೆಂಡಿಂಗ್ ಇಟ್ಟಿದೆ. ನಾನ್ ವೆಜ್ ಎಲ್ಲ ಕತೆ ಮುಗ್ದೋಗ್ಲಿ, ನೈಟ್ ಒಂದೇ ಸರಿ ಕ್ಲೀನ್ ಮಾಡೋಣ ಅಂತ. ಇವಾಗ ಸ್ಟವಲ್ಲಿ ಮಾಡೋ ಅಂಥದ್ದು ಇನ್ನೇನು ಕೆಲಸ ಇಲ್ಲ, ಕ್ಲೀನ್ ಮಾಡ್ಕೊಬಿಡೋಣ ಕಿಚನ್ ಈ ಪೋರ್ಷನ್, ಆಮೇಲೆ ಆ ಕಡೆ OTG ಪೋರ್ಷನ್ ಎಲ್ಲ ಮುಗಿದ ಮೇಲೆ ಕ್ಲೀನ್ ಮಾಡ್ಕೋಬೋದು. ಎಷ್ಟು ಗಲೀಜಾಗಿದೆ ಗೊತ್ತಾ ನನ್ನ ಸ್ಟವ್ ಇವತ್ತು. ಮೇನ್ ಇದು ಮನು ಆ ಲುಕ್ಸಿ ಗಲೀಜು ಮಾಡಿರೋದು. ಸೊ ಹೋಗ್ತೀನಿ, ಇನ್ನೇನಿಲ್ಲ, ಇಷ್ಟ. ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಂಡು ಅದು ಎತ್ಕೊಂಡ್ರೆ ಯಾವುದಾದ್ರೂ ಒಂದು ಮೂವಿ ನೋಡ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ. ಇವಾಗ ಸ್ಯಾಟರ್ಡೇಸು ಮೂವಿ ಮಿಸ್ ಮಾಡಲ್ಲ, ಇಬ್ಬರು ಕೂತ್ಕೊಂಡು ಮೂವಿ ನೋಡ್ತೀವಿ. ಒಂದು 9:30 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಒಂದು 12:30ವರೆಗೆ ಮುಗಿಸ್ಕೊಂಡು ಹೋಗಿ ಮಲ್ಕೊಂತೀವಿ. ಹೀಗಿತ್ತು ನಮ್ಮ ದಿನ, ಚೆನ್ನಾಗೋಯ್ತು. ಸ್ಯಾಟರ್ಡೇಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಫೇವ್ರೇಟ್ ಡೇ ಯಾವುದು ಅಂದರೆ ಸ್ಯಾಟರ್ಡೇ ಅಂತ ಹೇಳ್ಬೋದು. ಇವಾಗ ನಾನು ಯಾವಾಗಲೂ ಹೇಳ್ತೀನಲ್ಲ, ಸ್ಯಾಟರ್ಡೇ ಇಸ್ ಮೈ ಡೇ ಅಂತ. ಫಾಯಿಲ್ ಶೀಟ್ ಹಾಕಿದ್ದಕ್ಕೆ ಹಂಗೆ ಎತ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ಬರ್ತಾ ಇದ್ದೀನಿ ಮನುಗೆ. ನಾವು ಹುಡುಕ್ತಿದ್ದು ಮೂವಿ ಸಿಗಲಿಲ್ಲ, ಅಮೆಝಾನ್ ಪ್ರೈಮಲ್ಲಿ ಇದೆ, ಅದು ನಮ್ಮ ಹತ್ರ ಇಲ್ಲ. ಹಂಗಾಗಿ ಇವಾಗ ಮೂವಿ ಕ್ಯಾನ್ಸಲ್ ಆಗಿದೆ. ನಾನು TV ನೋಡ್ತಾ ಇದ್ದೀನಿ, ಮನು ಸಿಸ್ಟಮಲ್ಲಿ ಅವ್ರಿಗೆ ಏನು ಬೇಕು ಅದನ್ನ ನೋಡ್ಕೊಂತವ್ರೆ. ಟೇಸ್ಟ್ ಮಾಡಿ ನೋಡು. ತಿನ್ಬೇಕು ಇವಾಗ, ಬಿಸಿ 6 ವರ್ಷ ತಿನ್ಕೊಳ್ಬೇಕು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.